ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೇಪಾಳದಲ್ಲಿ ಭೀಕರ ಪ್ರವಾಹಕ್ಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ದಿಢೀರಂತ ಸಂಭವಿಸಿದ ಭೀಕರ ಪ್ರವಾಹಕ್ಕೆ ಗ್ರಾಮಗಳು ಕೊಚ್ಚಿ ಹೋಗಿದ್ದಾವೆ. ಬೋಟೆ ಕೋಶಿ ನದಿಯ ಆರ್ಭಟಕ್ಕೆ 8 ಮಂದಿ ಸಾವನ್ನಪ್ಪಿದ್ದಾರೆ. 1000ಕ್ಕೂ ಹೆಚ್ಚು ಮಂದಿ ಕಣ್ಮರೆಯಾಗಿದ್ದಾರೆ. ನೇಪಾಳದಲ್ಲಿ ಭೀಕರ ಪ್ರವಾಹಕ್ಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ದಿಢೀರ್ ಸಂಭವಿಸಿದ ಭೀಕರ ಪ್ರವಾಹಕ್ಕೆ ಗ್ರಾಮಗಳೇ ಕೊಚ್ಚಿ ಹೋಗಿದ್ದಾವೆ. ಬೋಟೆ ಕೋಶಿ ನದಿ ಆರ್ಭಟಕ್ಕೆ 8 ಮಂದಿ ಸಾವನ್ನಪ್ಪಿದ್ದು 1000ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ನೆರೆ ರಾಷ್ಟ್ರದಲ್ಲಿ 105 ಮಂದಿ ಭಾರತೀಯರು ಕೂಡ ಕಣ್ಮರೆಯಾಗಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ತಿಮುರೆ ಗಡಿಯಲ್ಲಿದ್ದಂತ ಸುಮಾರು 9 ಪೊಲೀಸ್ ಅಧಿಕಾರಿಗಳು ಕೂಡ ನಾಪತ್ತೆಯಾಗಿದ್ದಾರೆ. ಟಿಬೆಟ್ ಚೀನಾದಿಂದ ಬಂದ ಹಠಾತ್ ಪ್ರವಾಹಕ್ಕೆ ಅಪಾರ ಸಂಖ್ಯೆಯಲ್ಲಿ ಸಾವು ನೋವು ಸಂಭವಿಸಿದೆ. ಭಾರಿ ಪ್ರವಾಹದಿಂದಾಗಿ ನೇಪಾಳದ ಜಲ ವಿದ್ಯುತ್ ಘಟಕಗಳಿಗೂ ಕೂಡ ಹಾನಿಯಾಗಿದೆ. ನುವಾಕೋಟ್ ಹಾಗೇನೆ ಈ ದಾಂಡಿಂಗ್ ಜಿಲ್ಲೆಯಲ್ಲಿ ಹಳ್ಳಿಗಳೆಲ್ಲವೂ ಕೂಡ ಕೊಚ್ಕೊಂಡು ಹೋಗಿದಾವೆ. ಮತ್ತೊಂದು ಕಡೆ ರಕ್ಷಣಾ ತಂಡಗಳಿಂದ ಇದುವರೆಗೆ 25 ಜನರನ್ನ ಮಾತ್ರ ರಕ್ಷಣೆ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ, ಎಂಥ ಭೀಕರ ಪ್ರವಾಹ. ನೋಡ್ತಾ ಇದ್ದಂತೆ ಗ್ರಾಮಗಳೆಲ್ಲವೂ ಕೂಡ ಕೊಚ್ಕೊಂಡು ಹೋಗಿರೋದು. ಆಲ್ರೆಡಿ 8 ಮಂದಿ ಸಾವನ್ನಪ್ಪಿದ್ದಾರೆ. ಉಳಿದಂತೆ 1000ಕ್ಕೂ ಹೆಚ್ಚು ಮಂದಿ ಕಣ್ಮರೆಯಾಗಿದ್ದಾರೆ. ಅದರಲ್ಲಿ 105 ಮಂದಿ ಭಾರತೀಯರು ಕೂಡ ಸೇರ್ಪಡೆಯಾಗಿದ್ದಾರೆ ಅನ್ನುವಂಥದ್ದು ಆತಂಕದ ವಿಚಾರ. ದಿಢೀರಂತ ಉಂಟಾದಂತ ಭೀಕರ ಪ್ರವಾಹಕ್ಕೆ ಗ್ರಾಮಗಳು ಕೊಚ್ಚಿ ಹೋಗಿದ್ದಾವೆ. ಮತ್ತೊಂದು ಕಡೆ ನಾಪತ್ತೆಯಾದವರ ಪತ್ತೆಗಾಗಿ ಶೋಧ ಕಾರ್ಯ ಕೂಡ ಭರದಿಂದ ಸಾಗಿದೆ. ಪ್ರವಾಹ ಪೀಡಿತ ಸ್ಥಳದಲ್ಲಿ ಸೇನೆ ಮತ್ತು ವೈದ್ಯಕೀಯ ತಂಡ ಬೀಡು ಬಿಟ್ಟಿದೆ. ಕೆಳಭಾಗದ ಭಾರತೀಯ ಗಡಿಗೂ ಕೂಡ ಪ್ರವಾಹದ ಮುನ್ನೆಚ್ಚರಿಕೆಯನ್ನ ನೀಡಲಾಗಿದೆ. ಬೆಳಗ್ಗೆ ಸುಮಾರು 9 ಗಂಟೆ ಆಸ್ಪಾಸ್ಗೆ ನಡೆದಂತ ಭೀಕರ ಪ್ರವಾಹ ಇದು. ನೋಡ್ತಾ ಇದ್ದಂತೆನೆ ಸುಮಾರು 1000 ಸಂಖ್ಯೆಯಲ್ಲಿ ಇದ್ದಂತ ಜನರು ಜೊತೆಗೆ ಗ್ರಾಮಗಳು ಎಲ್ಲವೂ ಕೂಡ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಕೊಚ್ಕೊಂಡು ಹೋಗಿರೋದು. ಅದೊಂದು ಕಡೆ ಅವರಿಗಾಗಿ ಹುಡುಕಾಟ ಕೂಡ ನಿರಂತರವಾಗಿ ನಡೀತಾ ಇದೆ. ಎಷ್ಟು ಭೀಕರವಾಗಿತ್ತು ಆ ಪ್ರವಾಹ ಅಂತೇಳಿ ಆ ದೃಶ್ಯಗಳೇ ಕೂಡ ಅದನ್ನ ಹೇಳ್ತಾ ಇದ್ದಾವೆ. Missionado. कोशी नदी रसुवामा तिब्बत तर्फबाट ठुलो बाढी प्रवेश गरेकोले अर्को सूचना नआउँदासम्म धादिङ, चितवन, गोर्खा लगायतका स्थानहरूमा उच्च सतर्कता सहित सुरक्षित स्थानमा रहन अनुरोध छ।